ಇನ್ನು ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. 11 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಅಂತಿಮ ಯಾತ್ರೆ ನಡೆಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಚೆನ್ನಮ್ಮ ಅವರ ಅಂತಿಮ ಮಾರ್ಗದರ್ಶನ ಸಕಲ ವ್ಯವಸ್ಥೆ, ಚೆನ್ನಮ್ಮ ಪಾರ್ಥಿವ ಶರೀರ ಕೊಂಡೊಯ್ಯೋದಕ್ಕೆ ವಾಹನ ಕೂಡ ಸಜ್ಜಾಗ್ತಾ ಇದೆ. ಇನ್ನು ಏನು ಅಲ್ಲಿ ಅಂತಿಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಅಲ್ಲಿಂದ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಈಗ 11 ಗಂಟೆವರೆಗೂ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದಾದ ನಂತರದಲ್ಲಿ ಅಂತಿಮ ಯಾತ್ರೆ, ಅದು ಹೊಳೆ ನರಸೀಪುರದವರೆಗೂ ಕೂಡ ಅಂತಿಮ ಯಾತ್ರೆಗೆ ವ್ಯವಸ್ಥೆ ಆಗಿದೆ ಅನ್ನುವಂತಹ ವಿಚಾರ. ಈಗ ಸದ್ಯ ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಸುನೀಲ್? ಈಗಾಗಲೇ ಅಂತಿಮ ಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಗಳು, ಕೊನೆ ಹಂತದ ಸಿದ್ಧತೆಗಳನ್ನು ಕೂಡ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಪದ್ಮನಾಭನಗರ ನಿವಾಸದಲ್ಲಿ ಈಗಾಗಲೇ ದೇವೇಗೌಡರ ಒಂದು ನಿವಾಸದಿಂದ ಅಲ್ಲಿ ಚೆನ್ನಮ್ಮನವರ ಒಂದು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಈಗಾಗಲೇ 11 ಗಂಟೆ ನಂತರದಲ್ಲಿ ಪದ್ಮನಾಭನಗರ ನಿವಾಸದಿಂದ ನೇರವಾಗಿ ರಸ್ತೆಯ ಮೂಲಕ ಹಾಸನಕ್ಕೆ ಹೋಗಲಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಅಂತಿಮ ಯಾತ್ರೆಯ ವಾಹನವು ಕೂಡ ಸಿದ್ಧವಾಗಿದೆ. ನನ್ನ ಹಿಂಭಾಗದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗ ಅಂತಿಮ ಯಾತ್ರೆಯ ವಾಹನವನ್ನು ಈಗಾಗಲೇ ಕೊನೆಯದಾಗಿ ಸಿದ್ಧಪಡಿಸ್ತಾ ಇದ್ದಾರೆ. ಈಗಾಗಲೇ ಹೂವಿನ ಅಲಂಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ರಸ್ತೆಯ ಮೂಲಕ ನೇರವಾಗಿ ಪಾರ್ಥಿವ ಶರೀರವನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗಾಗುತ್ತೆ. ಆ ಒಂದು ಹೋಗುವಂತ ಮಾರ್ಗಗಳೇನಿದೆ ಆ ಎಲ್ಲ ಮಾರ್ಗಗಳಲ್ಲೂ ಕೂಡ ಸಾಕಷ್ಟು ಭಾಗಗಳಲ್ಲಿ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಕಾರ್ಯಕರ್ತರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪದ್ಮನಾಭನಗರ ನಿವಾಸದಿಂದ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ರಸ್ತೆಯ ಮೂಲಕ ಹಾಸನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹೋಗುವಂಥ ಮಾರ್ಗ ಆಗ್ಬೋದು ಅಂದರೆ ನೆಲಮಂಗಲ ಆಗ್ಬೋದು, ಬೆಳ್ಳೂರು ಕ್ರಾಸ್ ಆಗ್ಬೋದು, ಸೋಲೂರು ಆಗ್ಬೋದು, ಚನ್ನರಾಯಪಟ್ಟಣ ಆಗ್ಬೋದು, ಈ ರೀತಿ ಹಿರಿಸಾವೆ ಸರ್ಕಲ್ಗಳಿಂದ ಆ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಒಂದು ಕಾರ್ಯಕರ್ತರಿಗೆ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಈಗಾಗಲೇ ಸಾಕಷ್ಟು ಪಕ್ಷಾತೀತವಾಗಿ ರಾಜಕಾರಣಿಗಳು ಬಂದು ಚೆನ್ನಮ್ಮನವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಈಗಷ್ಟೇ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋದರು. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ, ರಾಮುಲು ಅವರು ಬರ್ತಾರೆ. ಹೀಗಾಗಿ ಪಕ್ಷಾತೀತವಾಗಿ ಚೆನ್ನಮ್ಮನವರ ಒಂದು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರವನ್ನು ಬೆಂಗಳೂರಿಂದ ಹಾಸನಕ್ಕೆ ತೆಗೆದುಕೊಂಡು ಹೋಗಾಗುತ್ತೆ. ಹಾಸನದವರೆಗೂ ಕೂಡ ಯಾತ್ರೆಯ ಮೂಲಕ ಅಲ್ಲಿ ಅಂತಿಮ ದರ್ಶನ ಮಾಡಲಿಕ್ಕೆ ಯಾರ್ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ. ಅದೇ ರೀತಿಯಾಗಿ ನಾಳೆ ಇವತ್ತು ರಾತ್ರಿ ಹೊಳೆನರಸೀಪುರ ರೇವಣ್ಣ ಅವರ ಕುಟುಂಬದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಾಳೆ ಮಧ್ಯಾಹ್ನದ ನಂತರದಲ್ಲಿ ಅವರ ಸ್ವಗ್ರಾಮ ಏನು ಹರದನಹಳ್ಳಿ ಇದೆ ಅಲ್ಲಿರುವಂಥ ಮಾವಿನಕೆರೆ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ವ್ಯವಸ್ಥೆಗಳು ಕೊಡಲಾಗಿದೆ. ಹಾಗಾಗಿ ಅಂತಿಮವಾಗಿ ಮುಕ್ತಿ ವಾಹನದ ಒಂದು ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಇಲ್ಲೊಂದು ಕಡೆ ದೇವೇಗೌಡರ ಒಂದು ಕುಟುಂಬದ ಒಂದು ಮೌನ ಶಕ್ತಿ ಏನಿತ್ತು, ಆ ಒಂದು ಮೌನ ಶಕ್ತಿ ಒಂದು ಕಟ್ಟಾಗಿದೆ ಅಂತ ಹೇಳ್ಬೋದು, ಕೊಂಡಿ ಕಳಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದೇವೇಗೌಡರವರ ಏಳು ಬೀಳುಗಳಲ್ಲಿ ರಾಜಕೀಯವಾಗಿ ಸಾಕಷ್ಟು ಒಂದು ಬೆನ್ನೆಲುಬಾಗಿ ಚೆನ್ನಮ್ಮನವರು ನಿಂತ್ಕೊಂಡಿದ್ರು. ಇವತ್ತು ಆ ದೇವೇಗೌಡರು ಅದನ್ನು ಯಾವ ರೀತಿಯಾಗಿ ಅರಗಿಸ್ಕೊಳ್ತಾರೆ, ಯಾಕಂದ್ರೆ ಎಲ್ಲರೂ ಬಂದವರು ಅದೇ ಹೇಳ್ತಾ ಇರುವಂತೂ ಆದರ್ಶ ದಂಪತಿಗಳಾಗಿದ್ರು. ಆದರ್ಶ ದಂಪತಿಗಳು ಒಂದು ರೀತಿ ಮುಂದಿನ ಪೀಳಿಗೆಗೆ ಮಾದರಿಯಾದಂಥ ದಂಪತಿಗಳು. ಅದನ್ನ ದೇವೇಗೌಡರು ಯಾವ ರೀತಿಯಾಗಿ ಅರಗಿಸ್ಕೊಳ್ತಾರೆ ಅಂತೇಳಿ ಸಾಕಷ್ಟು ಭಾವುಕರಾಗಿ ಬಂದಂತ ಎಲ್ಲಾ ಗಣ್ಯರು ಕೂಡ ಮಾತನಾಡ್ತಾ ಇದ್ರು. ಹಾಗಾಗಿ ಅಂತಿಮ ಯಾತ್ರೆಗೂ ಸಿದ್ಧತೆಗಳು ಕೂಡ ಜೋರಾಗಿರುವಂಥದ್ದು. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.